ಕನ್ನಡದ ಭಗವದ್ಗೀತೆ ಎಂದೇ ಪ್ರಖ್ಯಾತವಾಗಿರುವುದು ಮಂಕುತಿಮ್ಮನ ಕಗ್ಗ. ಡಿ ವಿ ಜಿರವರು ಬರೆದಿರುವಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ, ಏನಿಲ್ಲ. ಯಾಕಂದರೆ ಜೀವನದ ಅನುಭವದ ಸಾರವೇ ಇದರಲ್ಲಿದೆ. ಅದರಲ್ಲಿ ಒಂದು ಕಗ್ಗವನ್ನು ಇವತ್ತು ನಾವು ಕೇಳೋಣ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ದೃಷ್ಟಿ ಹಳೆ ತತ್ವ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಅಂದರೆ ಹೊಸ ಚಿಗುರು ಹಳೆ ಬೇರು. ಒಂದು ಮರ ಅಂದಮೇಲೆ ಅದಕ್ಕೆ ಭದ್ರವಾದ ಬೇರು ಇರಲೇಬೇಕು. ಹಾಗಂತ ಬರೀ ಬೇರಿದ್ರೆ ಸಾಕಾ? ಆ ಮರ ಸುಂದರವಾಗಿ ಕಾಣಬೇಕು ಅಂದರೆ ಹೊಸ ಚಿಗುರು ಇರಬೇಕು. ಯಾಕಂದರೆ ಆ ಚಿಗುರೆ ನಂತರ ಹೂವು ಹಣ್ಣುಗಳನ್ನು ಕೊಟ್ಟು ಒಂದು ಫಲವನ್ನು ಕೊಡುವಂಥದ್ದು. ಹಾಗಾಗಿ ಒಂದು ಹೊಸ ಚಿಗುರು ಬಿಟ್ಟು ಹೂ ಹಣ್ಣು ಕೊಡಬೇಕು ಅಂದರೆ ಅದನ್ನು ಬಿಗಿಯಾಗಿ ಬಂಧಿಸಿರುವಂತಹ ಬೇರು ಇರಲೇಬೇಕು. ಎರಡೂ ಒಂದಕ್ಕೊಂದು ಅನಿವಾರ್ಯ. ಹೊಸ ದೃಷ್ಟಿ ಹಳೆ ತತ್ವ ದೊಡಗೂಡೆ ಧರ್ಮ. ಪ್ರತಿಯೊಂದು ಧರ್ಮಕ್ಕೂ ಹೊಸದಾದ ಒಂದು ದೃಷ್ಟಿಕೋನ ಇರಬೇಕು. ಅದಕ್ಕೆ ಹಳೆಯದಾದ ಒಂದು ತತ್ವದ ಮಾರ್ಗದರ್ಶನ ಇರಬೇಕು. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಯಾಕಂದರೆ ಋಷಿವಾಕ್ಯ ಅನುಭವದ ಮಾತುಗಳ ಜೊತೆಗೆ ವಿಜ್ಞಾನದ ತಂತ್ರಜ್ಞಾನವು ಸೇರಿಕೊಂಡ್ರೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ನಮ್ಮ ಜೀವನಕ್ಕೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗತ್ತೆ. ಪ್ರತಿಯೊಬ್ಬರ ಬದುಕಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ.